ಓಕೆ ಸರ್. ನಾನು ಹರೀಶ್ ಕುಮಾರ್ ಅಂತ ಚಾಮರಾಜನಗರದ ಹೊಟ್ಟೆಪುರ ಗ್ರಾಮ ನಿವಾಸಿ ಸರ್. ನಮ್ಮದು ಹೊಟ್ಟೆಪುರ ರಾಯಿಕಲ್ ಗುಡ್ಡದ ನಾಗಿಕಲ್ ಗುಡ್ಡ ವೈದ್ಯಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಹೊಟ್ಟೆಪುರ ಇದರ ವತಿಯಿಂದ ಸುದ್ದಿಗೋಷ್ಠಿ. ಶಿವಕುಮಾರ್ ಹೊಟ್ಟೆಪುರ, ಗಿರಿಮಲ್ಲು ಅವರು ಮತ್ತು ಮೋಹನ್ ರಾಜ್. ಏನಾಗಿದೆ ಅಂದರೆ ಎಲ್ಲ ತಮ್ಮನೆಲ್ಲ ತಿಳಿದಿರೋ ವಿಚಾರದಲ್ಲಿ ಹೊಟ್ಟೆಪುರದ ರಾಯಿಕಲ್ ಗುಡ್ಡ ಅಂತ ಅದು ಸರ್ಕಾರಿ ಗೋಮಾಳ. ಕಳೆದ ನಿರಂತರವಾಗಿ 2014 ನಾವು ಅದು ಗೋಮಾಳ ಉಳಿಸಬೇಕು ಅಂತಲೇ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅವಕಾಶ ಮಾಡಿಕೊಟ್ಟಿದ್ದಾರೆ 2016 ಅದು ಸರ್ಕಾರಿ ಗೋಮಾಳ 635 ಎಕರೆ ಇತ್ತು. ಅವಾಗ 2014 ಬಂದಾಗ ಅದು 507 ಎಕರೆ 11 ಎಕರೆ ಬಂತು. ಇವಾಗ 242 ಎಕರೆ ಬಂದು ನಿಲ್ಲಿಸಿದ್ದಾರೆ ಜಿಲ್ಲಾಡಳಿತ. ನಮ್ಮಲ್ಲಿ ಆ ರಾಯಿಕಲ್ ಗುಡ್ಡ ಮಧ್ಯಭಾಗದಲ್ಲಿ ಒಂದು ರಾಯಿಕಲ್ ಗಡ್ಡೆ ಇದೆ. ಆ ರಾಯಿಕಲ್ ಗುಡ್ಡದ ಮೇಲ್ಗಡೆ ಉದ್ಭವ ಶಿವಲಿಂಗ ಇದೆ. ಅದನ್ನು ಅಲ್ಲಿ ದೇವರಿಗೆ ಪೂಜೆ ಕಾರ್ಯಗಳು ಮಾಡ್ತಿದ್ದು. ಈಗ ನಾವು ಪೂಜೆ ಮಾಡಿದಾಗ ಮಳೆ ಬೆಳೆ ಆಗಿತ್ತು. ಸುತ್ತಮುತ್ತ 10 ಗ್ರಾಮಕ್ಕೆ ಅದು ಮೇವಿಗೆ ಕುಡಿಯೋ ನೀರಿಗೆ ಆಶ್ರಯ ತಾಣ ಆಗಿತ್ತು ಜಾನುವಾರುಗಳಿಗೆ. ಈ ಜಿಲ್ಲಾಡಳಿತ ಅವರು ಬೇಜವಾಬ್ದಾರಿಯಿಂದ ಗಣಿಗಾರಿಕೆ ಅವಕಾಶ ಕೊಟ್ಟ ಮೇಲೆ ಅದು ತುಂಬ ಕ್ಷೀಣಿಕ ಆಗ್ತಾ ಇದೆ. ಅಲ್ಲಿ ಅಷ್ಟೊಂದು ಪೂಜೆ ಮಾಡೋಕ್ಕೆ ಯಾಕೆ ನಡೆಯುತ್ತೆ ನಿಮ್ಮ ಮೇಲೆ ಮತ್ತು ಗಣಿಗಾರಿಕೆ ಮೇಲೆ ಸುಮಾರು ನ್ಯಾಯದಲ್ಲಿ ಸಿವಿಲ್ ನ್ಯಾಯದಲ್ಲಿ ದಾವೆಗಳೈತೆ. ದಾವೆಗಳು ಮುಗಿದ ಮೇಲೆ ನಾವೇ ಜಿಲ್ಲಾಡಳಿತದಿಂದ ಅಷ್ಟಮಂಗಲ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳಿದ್ರು. ಕಳೆದ 2025 ಡಿಸೆಂಬರಲ್ಲಿ ನಮ್ಮ ಎಲ್ಲ ಗಣಿಗಾರಿಕೆ ಮೇಲೆ ನಮ್ಮ ಮೇಲೆ ಇದ್ದಂಥ ಕೇಸ್ಗಳು ಎಲ್ಲ ಖುಲಾಸೆ ಆಗಿದೆ. ಈಗ ನಾವು ಜಿಲ್ಲಾಡಳಿತಕ್ಕೆ ಏನು ಒತ್ತಾಯ ಮಾಡ್ತೀವಿ ಅಂದರೆ ಅವತ್ತು ನೀವೇನು ಅಷ್ಟಮಂಗಲ ಪೂಜೆ ಮಾಡೋದನ್ನು ತಡೆಯಿದ್ದೀರಿ. ಈಗ ನಮಗೆ ಅಷ್ಟಮಂಗಲ ಪೂಜೆ ಮಾಡೋಕ್ಕೆ ಆಮೇಲೆ ದಿನಾಂಕದ ಪೂಜೆ ಮಾಡೋಕ್ಕೆ ಪೂಜಾ ವೈಖಾರ ಮಾಡೋದಕ್ಕೆ ಅವಕಾಶ ಮಾಡ್ಕೊಳ್ಳಿ. ಇವತ್ತು ನಾವು ಗೋಮಾಳ ಪರಿಸ್ಥಿತಿ ಏನಾಗಿದೆ, ಇವತ್ತು ಈ ಹಣ ಬಿಸಿಲು ಇವತ್ತು ಚಾಮರಾಜನಗರ ಬಂದು 38, 39, 40% ಡಿಗ್ರಿ ತಾಪಮಾನ ಇದೆ. ಸುತ್ತಮುತ್ತ 10 ಗ್ರಾಮಕ್ಕೆ ಹೊಟ್ಟೆಪುರದೊಂದಿ, ಹೊನ್ನಳ್ಳಿ, ಸಾಣಿಗಲ, ಲಕ್ಷ್ಮೀಪುರ, ನಿಂದಿಪುರ, ನಸ್ಮ ಅಷ್ಟು 10 ಗ್ರಾಮಕ್ಕೆ ಜಾನುವಾರಿಗೆ ಮೇವನ ತಾಣ ಆಗಿತ್ತು. ಇವತ್ತು ಅದು ಗಣಿಗಾರಿಕೆ ಶುರು ಮಾಡ್ತಿದ್ದ ಒಂದು ಹುಲ್ಲು ಅಲ್ಲಿ ಇಲ್ಲ, ಸರ್ವನಾಶ ಆಗೋಗೈತೆ. ಈಗ ಜಿಲ್ಲಾಡಳಿತ ಈಗ ನೀವು ಸರ್ಕಾರದಿಂದ ಬಡ ಪರಿಹಾರದಿಂದ ಮೇವು ಸ್ವೀಕರಿಸ್ತೀವಿ, ಅಲ್ಲೊಂದು ಘೋಷಣೆ ಮಾಡ್ತೀವಿ, ಇಲ್ಲೊಂದು ಘೋಷಣೆ ಮಾಡ್ತೀವಿ. ಸರ್ಕಾರದಿಂದ ಅಷ್ಟು ವಿಶಾಲವಾದ ಭೂಮಿನ ನೀವು ಗಣಿಗಾರಿಕೆ ಮಾಡಿ ಸರ್ವನಾಶ ಮಾಡಿ ದುಡ್ಡು ಕೊಟ್ಟು ಮೇವು ತರಿಸಿ ನೀವು ಘೋಷಣೆ ಮಾಡಿ ಸರ್ಕಾರದ ನಷ್ಟ ಅಲ್ವಾ ಅದು. ಈಗ ನಮಗೆ ಅಲ್ಲಿ ಈಗ ನಾವು ಈ ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತ ಅವತ್ತೇನು ನಮ್ಮ ಭರವಸೆ ಕೊಟ್ಟಿದ್ವಿ ಅಷ್ಟಮಂಗಲ ಪೂಜೆ ನಮ್ಮ ಜಿಲ್ಲಾಡಳಿತದಿಂದ ನಿಮ್ಮ ಮಕ್ಕಳು ಕೇಸೆಲ್ಲ ಖುಲಾಸೆ ಮಾಡ್ಕೊಂಡಿದ್ದ. ಈಗ ನಮಗೆ ಪೂಜೆ ಅಷ್ಟಮಂಗಲ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿ ಘೋಷಣೆ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಬೇಕು. ದಿನನಿತ್ಯ ಪೂಜಾ ಕ್ರಿಯೆಗಳನ್ನ ಮಾಡೋಕ್ಕೆ ಅವಕಾಶ ಮಾಡಬೇಕು. ಜೊತೆಗೆ ಇನ್ನೊಂದೇನಾಗಿದೆ ಅಂದರೆ ಅವತ್ತಿನ ವಿಭಾಗಾಧಿಕಾರಿಗಳಿದ್ದರು ನಾವು ಸರ್ಕಾರಿ ಗೋಮಾಳ 507 ಎಕರೆ 11 ಗುಂಟೆ ಇರೋ ಜಾಗನ RD 32, 61, 62 ಆ ಗೆಜೆಟ್ ನೋಟಿಫಿಕೇಶನ್ ನಾವು ಫಾರೆಸ್ಟ್ನವ್ರಿಗೆ 442 ಎಕರೆ 34 ಗುಂಟೆನ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ವಿ. ನಮಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಲ್ಲ ಅಂತ ಅವತ್ತಿನ AC ಅವರು ನಮಗೆ ಲೆಟರ್ ಕೊಟ್ಟರು. ಆ ಗೆಜೆಟ್ ನೋಟಿಫಿಕೇಶನ್ನ ನಾವು ಹುಡುಕಿ ತಂದು ಫಾರೆಸ್ಟ್ನವರು ಅವತ್ತು ರವಿ ಇದ್ರು CC ಅವರು ಕೊಟ್ವಿ. ಅವರು ಪ್ರೀ ಫಾರೆಸ್ಟ್ ಮಾಡ್ತೀವಿ, ನಿಮ್ಮ ಸಮಿತಿಯಿಂದನೂ ಸೋಷಿಯಲ್ ಸರ್ವಿಸ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಅವತ್ತು ನಮಗೆ ಭರವಸೆ ಕೊಟ್ಟರು. ಇದುವರೆಗೆ ಫಾರೆಸ್ಟ್ನವರು ಅಕ್ರಮ ಗಣಿಗಾರಿಕೆಗೆ NOC ಕೊಡ್ತಿರೋ ಹೊರತು ಅಕ್ರಮ ಚಟುವಟಿಕೆ ಅವಕಾಶ ಮಾಡಿಕೊಡ್ತಾ ಹೊರತು ಅವರು ಆ ಅಭಿವೃದ್ಧಿ ಪಡಿಸಿಲ್ಲ ಆ ಜಾಗನ.